ಕುಮಟಾ ತಾಲೂಕು ಆಡಳಿತ ಸೌಧದಲ್ಲಿರುವ ಶಾಸಕರ ಕಚೇರಿ ಸದಾ ಬೀಗ ಹಾಕಿಕೊಂಡು ಇರುವುದರಿಂದ ಈ ಕಚೇರಿ ಇದ್ದು ಇಲ್ಲದಂತಾಗಿದೆ. ಶಾಸಕರ ಬಳಿ ತಮ್ಮ ಸಂಕಷ್ಟವನ್ನ ಹೇಳಿಕೊಡಲು ಬರುವ ಕ್ಷೇತ್ರದ ಜನರಿಗೆ ನಿರಾಶೆ ಮೂಡುವುದರಿಂದ ಏನು ಮಾಡಬೇಕೆಂಬ ಚಿಂತೆ ಕಾಡಿದೆ. ಹೌದು, ಕುಮಟಾ ತಾಲೂಕು ಆಡಳಿತ ಸೌಧದಲ್ಲಿ ಹೆಸರಿಗೆ ಮಾತ್ರ ಶಾಸಕರ ಕಚೇರಿ ಇದೆ. ಕ್ಷೇತ್ರದ ಜನ ಶಾಸಕರನ್ನು ಭೇಟಿ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳಲು ಹೋದರೆ ಶಾಸಕರ ಕಚೇರಿಗೆ ಸದಾ ಚಿಲಕ ಅಥವಾ ಬೀಗ ಹಾಕಿಕೊಂಡು ಇರುತ್ತದೆ. ಶಾಸಕರನ್ನ ಭೇಟಿ ಮಾಡಲು ಹೋಗುವ ಜನರಿಗೆ ನಿರಾಸೆಯಾಗುವಂತಾಗಿದೆ. ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮ, ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಶಾಸಕ ದಿನಕರ್ ಶೆಟ್ಟರಿಗೆ ಪ್ರತಿನಿತ್ಯ ಕಚೇರಿಗೆ ಭೇಟಿ ನೀಡಲು ಸಾಧ್ಯವಾಗದೇ ಇರಬಹುದು. ಆದರೆ ವಾರದಲ್ಲಿ 2-3 ದಿನಗಳಾದರೂ ಕ್ಷೇತ್ರದ ಜನರಿಗೆ ನಿರ್ದಿಷ್ಟ ಅವಧಿಯಲ್ಲಿ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಕಚೇರಿಯಲ್ಲಿ ಒಬ್ಬ ಸಿಬ್ಬಂದಿಯನ್ನ ನಿಯೋಜಿಸಿ ಶಾಸಕರನ್ನ ಹುಡುಕಿಕೊಂಡು ಬರುವ ಜನರ ಮನವಿ ಪತ್ರವನ್ನಾದರೂ ಸ್ವೀಕರಿಸಿ ಅದನ್ನು ಶಾಸಕರ ಗಮನಕ್ಕೆ ತಂದು ಸಮಸ್ಯೆಯನ್ನ ಪರಿಹರಿಸಿಕೊಡುವ ಕೆಲಸವನ್ನಾದರೂ ಶಾಸಕರು ಮಾಡಬೇಕು. ಈ ಶಾಸಕರ ಕಚೇರಿ ಉದ್ಘಾಟನೆಯಾಗಿ ವರ್ಷ ಸಮೀಪಿಸುತ್ತಾ ಬಂದರೂ ಜನಸೇವೆಗೆ ಲಭ್ಯವಾಗದಿದ್ದರೆ ಇಂಥ ಕಚೇರಿ ಇದ್ದಾದರೂ ಏನು ಪ್ರಯೋಜನ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಶಾಸಕರು ತಮ್ಮ ಸರ್ಕಾರಿ ಕಚೇರಿಯಲ್ಲಿ ಲಭ್ಯವಾಗದಿದ್ದರೆ ಎಲ್ಲಿ ನೀವು ಸಿಗುತ್ತೀರಿ ಎಂಬುದನ್ನಾದರೂ ಸ್ಪಷ್ಟವಾಗಿ ಜನರಿಗೆ ತಿಳಿಸಬೇಕೆಂಬ ಆಗ್ರಹ ಕೂಡ ವ್ಯಕ್ತವಾಗಿದೆ. ಶುಕ್ರವಾರ ಶಾಸಕರನ್ನ ಭೇಟಿ ಮಾಡಲು ಹೋದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳಿಗೆ ಬೇಸರವಾಗಿದೆ. ಈ ಬಗ್ಗೆ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿವಾಹಿನಿ ಕೆನರಾ ಪ್ಲಸ್ಗೆ ಪ್ರತಿಕ್ರಿಯಿಸಿದ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗಸ್ ಅವರು, ನಾನು ತಾಲೂಕಾ ಆಡಳಿತ ಸೌಧಕ್ಕೆ ಬಂದಾಗಲೆಲ್ಲ ಶಾಸಕರ ಕಚೇರಿಗೆ ತೆರಳಿದಾಗ ಸದಾ ಬೀಗ ಹಾಕಿರುತ್ತದೆ, ಇಲ್ಲವೇ ಚಿಲಕ ಹಾಕಿರುತ್ತದೆ. ತಾಲೂಕು ಆಡಳಿತ ಸೌಧದಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದೇ ಇರುವಾಗ ಶಾಸಕರ ಗಮನಕ್ಕೆ ತಂದು ತಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬೇಕೆಂದು ಬರುವ ಪ್ರತಿಯೊಬ್ಬರಿಗೂ ಶಾಸಕರ ಕಚೇರಿಗೆ ಬೀಗ ಹಾಕಿರುವುದನ್ನ ನೋಡಿ ನಿರಾಸೆಯ ಬೇಸರ ಮೂಡುತ್ತದೆ. ಹಾಗಾಗಿ ಶಾಸಕರು ಕ್ಷೇತ್ರದ ಜನರಿಗೆ ಅನುಕೂಲವಾಗುವಂತೆ ವಾರದಲ್ಲಿ 2-3 ದಿನಗಳಾದರೂ ನಿರ್ದಿಷ್ಟ ಸಮಯಕ್ಕೆ ಜನರಿಗೆ ಲಭ್ಯವಾಗಬೇಕು. ಇಲ್ಲವೇ ಈ ಸರ್ಕಾರಿ ಕಚೇರಿಯನ್ನು ಬಂದ್ ಮಾಡಿಸಿ ತನ್ನ ಮನೆಗೆ ಬನ್ನಿ ಎಂದು ಸ್ಪಷ್ಟವಾಗಿ ಜನರಿಗೆ ತಿಳಿಸಬೇಕೆಂದು ಆಗ್ನಿಲ್ ಅವರು ಆಗ್ರಹಿಸಿದ್ದಾರೆ. ಸಾರ್ವಜನಿಕರು ಬಂದಾರಿಲ್ಲ, ಯಾರೂ ಇಲ್ಲ, ಹಂಗೆ ಹೋಗೋದೇ ಗಪ್ಪ. ಅದು ಇವತ್ತು ನಮ್ಮ ತಹಸೀಲ್ದಾರ್ ಕಚೇರಿಗೆ ಒಂದು ಭೇಟಿ ನೀಡಿದಾಗ ನಮ್ಮ ಶಾಸಕರು ಏನೋ ಇದು ಕಚೇರಿ ಇದೆ ಅದು ಏನಾಗಿದೆ ಕೇಳಿದ್ರೆ ಅದು ಬಂದ್ ಮಾಡಿಟ್ಟಿದ್ದಾರೆ. ಅಂದರೆ ಈಗ ಅಂದಲ್ಲ, ಅದು ಯಾವ ಹೋದ್ರೂ ಬಂದು ಉಳಿತ. ಹಿಂದೆ ಚಾವಿ ಹಾಕಿರ್ತಿತ್ತು, ಈಗ ಚಾವಿ ತೆಗೆದು ಲಾಕ್ ಹಾಕಿಟ್ಟಿದ್ದಾರೆ. ಈಗ ಸಾರ್ವಜನಿಕರು ಏನೋ ಒಂದು ಸಮಸ್ಯೆ ಆದಾಗ ಏನಾಗ್ತದೆ ಕೇಳಿದ್ರೆ ನಾವು ಅದು ಈ ಸಾರ್ವಜನಿಕರಲ್ಲಿ ಕಚೇರಿಗೆ ಬರಬೇಕಾಗ್ತದೆ. ಏನೋ ಒಂದು ಅನ್ಯಾಯ ಆದ್ರೆ ಏನೋ ಒಂದು ಸಾರ್ವಜನಿಕ ದೂರ ಇದ್ದಾಗ ಅದು ಯಾವ ನೋಡ್ರು ಬಂದೇ ಇರ್ತದೆ. ಇದೇನಾಗ್ತದೆ ಕೇಳಿದ್ರೆ ಸಾರ್ವಜನಿಕರಿಗೆ ಸ್ವಲ್ಪ ಸಮಸ್ಯೆ ಆಗಿಬಿಡ್ತದೆ. ಈಗ ಅಧಿಕಾರಿಗಳು ಏನಾದ್ರು ಒಂದು ಸಮಸ್ಯೆ ಮಾಡಿದಾಗ ನಾವು ಕೇಳೋದು ಅವರು ಜನಪ್ರತಿನಿಧಿಗಳಿಗೆ ಅದೇ ಎಲ್ಲ ಬಂದಿರ್ತದೆ. ಹಾಗಾಗಿ ನಾನು ಏನು ಹೇಳ್ತಾ ಕೇಳಿದ್ರೆ ನಮ್ಮ ಈ ಭಾಗದ ನಮ್ಮ ಶಾಸಕರಿದ್ದಾರೆ, ಅದು ನೀವು ಕಚೇರಿ ಓಪನ್ ಇಡಿ. ಯಾಕೆ ಕೇಳಿದ್ರೆ ಒಬ್ಬರು ಸಿಬ್ಬಂದಿಯವರು ಕೂಡಿಸಿ, ಯಾಕಂದರೆ ಅಲ್ಲಿ ಏನೋ ಒಂದು ಆದಾಗ ಮತ್ತೆ ನಾವು ಎಲ್ಲಿ ಹೋಗುದು ಮತ್ತು ಸಾರ್ವಜನಿಕರು. ಹಾಗಾಗಿ ನೀವು ಅದು ಏನೋ ಈ ಸರ್ಕಾರಿ ಏನು ಕಚೇರಿ ಟೈಮಿಂಗ್ ಇರ್ತದೆ, ಬೆಳಗ್ಗಿಂದ ಸಂಜೆವರೆಗೂ ಇರಬೇಕಾಗ್ತದೆ. ಸುಮ್ಮನೆ ನೀವು ಅದು ಯಾವಾಗ ಬಂದ್ ಮಾಡಿಬಿಟ್ರೆ ಅದು ಜನರಿಗೇನು ಉಪಯೋಗ ಕೊಡೋದಿಲ್ಲ. ಹಾಗಾಗಿ ನಾನು ಅದು ನಿಮ್ಮ ಒಂದು ಆಗ್ರಹ ಮಾಡ್ತೀನಿ ಕೇಳಿದ್ರೆ ನೀವು ಆದಷ್ಟು ಬೇಗ ಇದು ನಾಳೆಗೆ ಅದನ್ನು ಓಪನ್ ಇಡಬೇಕಲ್ಲ, ನಾನು ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಕೇಶವ್ ನಾಯ್ಕ್, ಅಂಕೋಲೇಕರ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.